ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ನೀನು ಒಬ್ಬಂಟಿಯಾದೆ ಎಂದು ಎಂದಿಗೂ ಭಾವಿಸಬೇಡ. ನಾನೊಬ್ಬನೇ ಸಾಕು ಎಂದು ಭಾವಿಸಿ ದೃಢವಾಗಿರು. ಮನಸ್ಸಿನ ತೃಪ್ತಿಯ ಸಿರಿವಂತಿಕೆ ಮನಃಶಾಂತಿಯೇ ಜೀವನ, ಸಂತೋಷ ಹಾಗೂ ಪ್ರೀತಿಯ ವ್ಯಕ್ತಿತ್ವದ ಮೂಲ. ಕೆಲವೊಮ್ಮೆ ಬದುಕು ವಿಚಿತ್ರವಾದ ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ. ಹಾಗಂತ ಪಯಣವನ್ನು ನಿಲ್ಲಿಸಬೇಡ. ಏಕೆಂದರೆ ಅದೊಂದು ತಿರುವು ಮುಂದೊಂದು ದಿನ ಯಾರೂ ತಲುಪಲಾಗದಷ್ಟು ಎತ್ತರಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತದೆ. ದೇವರು ನಿಮಗೆ ಏನು ಕೊಟ್ಟಿದ್ದಾನೋ ಅನ್ನೋದು ಮುಖ್ಯವಲ್ಲ, ಕೊಟ್ಟಿರುವುದನ್ನು ನಾವು ಹೇಗೆ ಬಳಸಿಕೊಂಡಿದ್ದೀವಿ ಅನ್ನುವುದು ಮಾತ್ರ ಮುಖ್ಯ. ಚಿಂತಿಸುತ್ತಾ ಕಾಲ ಕಳೆಯಬೇಡಿ, ಏಕೆಂದರೆ ಚಿಂತೆಗಿಂತ ವೇಗವಾಗಿ ಕಾಲ ಕಳೆದು ಹೋಗುತ್ತದೆ. ತನ್ನನ್ನು ತಾನು ನಂಬುವವನು ಬೇರೆಯವರ ಸಹಾಯಕ್ಕೆ ಕಾಯುವ ಅಗತ್ಯವಿಲ್ಲ. ಜೀವನದಲ್ಲಿ ಶಾಂತಿ ಬಯಸುವವರು ಮೊದಲು ತಮ್ಮನ್ನು ತಾವು ಶಾಂತಿಗೊಳಿಸಿಕೊಳ್ಳಬೇಕು. ಬೆಟ್ಟದಷ್ಟು ಕಷ್ಟ ಮುಂದಿದ್ದರೂ ಸಾಸಿವೆಯಷ್ಟು ಸಮಾಧಾನ ನಿಮ್ಮಲ್ಲಿರಲಿ. ನಿಮ್ಮ ಚಿಕ್ಕ ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಿ, ಆದರೆ ನೆನಪುಗಳು ಮಾತ್ರ ಉಳಿಯುತ್ತವೆ, ಸಮಯವಲ್ಲ. ಕೆಟ್ಟ ಘಟನೆಯು ಯಾವಾಗಲೂ ಅಂತ್ಯವನ್ನು ಅರ್ಥೈಸುವುದಿಲ್ಲ, ಕೆಲವು ಜೀವನದ ಹೊಸ ಆರಂಭವನ್ನು ಸೂಚಿಸುತ್ತದೆ. ನಮ್ಮ ಮನಸ್ಸಿನಲ್ಲಿ ತಾಯಿತನ, ಮೆದುಳಿನಲ್ಲಿ ಮಗುತನ ಇರಬೇಕು. ಮಗುತನವೆಂದರೆ ಅಹಂಕಾರವಿಲ್ಲದ ಅರಿವಿನ ಶಕ್ತಿ, ತಾಯಿತನವೆಂದರೆ ಸಮಾನತೆ ಮತ್ತು ಸೌಹಾರ್ದತೆ. ಯಾರೋ ಮಾಡಿಟ್ಟಿದ್ದನ್ನು ಖರ್ಚು ಮಾಡಿದರೆ ಜೀವನ ಏನು ಅಂತ ಗೊತ್ತಾಗಲ್ಲ. ಸ್ವಂತ ದುಡಿದು ಬೇರೆಯವರ ಕೈಗೆ ಖರ್ಚು ಮಾಡಲು ಕೊಟ್ಟಾಗಲೇ ಅಸಲಿ ಜೀವನ ಏನು ಅಂತ ಗೊತ್ತಾಗೋದು. ದುಡಿಮೆಯನ್ನು ನಂಬಿಕೊಂಡು ಬದುಕುವವನಿಗೆ ಅದೃಷ್ಟದ ಮೇಲೆ ನಂಬಿಕೆ ಇರುವುದಿಲ್ಲ. ಮತ್ತೊಮ್ಮೆ ಪ್ರಯತ್ನಿಸಿ ನೋಡು, ಈ ಸಮಯ ನಿಮ್ಮದೇ ಆಗಿರಬಹುದು. ನನ್ನಿಂದಲೇ ಎಲ್ಲವೂ ಎನ್ನುವ ಭಾವನೆ ಇದ್ದರೆ ಅದನ್ನು ಬಿಟ್ಟುಬಿಡು, ಏಕೆಂದರೆ ನೀನು ಬರುವ ಮುಂಚೆಯೇ ಈ ಪ್ರಪಂಚವಿತ್ತು. ನೀನು ಹೋದ ನಂತರ ಈ ಪ್ರಪಂಚ ಇರುತ್ತೆ. ಅರಿತು ನಡೆಯುವುದು ಒಳ್ಳೆಯದು. ಓ ಮನುಜ, ನೀನು ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಜನನ, ಜೀವನ, ಮರಣ ಎಂಬ 3 ದಿನದ ಸಂತೆಯ ಸ್ವಾರ್ಥ, ಅಹಂಕಾರ, ದೊಡ್ಡಸ್ತಿಕೆ ತೋರುವುದರಲ್ಲಿ ಅರ್ಥವಿಲ್ಲ. ತಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ತಮ್ಮ ಉಳಿತಾಯದ ಖಾತೆಯಲ್ಲಿ ಜಮಾ ಮಾಡಿದಂತೆ ಕಷ್ಟಕಾಲದಲ್ಲಿ ನಿಮಗೆ ಸಹಾಯಕ್ಕೆ ಬರುತ್ತದೆ. ವಾಸ್ತವವನ್ನು ಒಪ್ಪಿಕೊಂಡು ನಿಶ್ಚಿಂತೆಯಿಂದ ನಡೆದು ಬಿಡು, ಏಕೆಂದರೆ ಇಲ್ಲಿ ಎಲ್ಲರದ್ದು ಮುಖವಾಡದ ಬದುಕೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕೆಂದರೆ ಇಲ್ಲಿ ನಮ್ಮದು ಯಾವುದಲ್ಲ, ನಮ್ಮವರು ಯಾರೂ ಇಲ್ಲ. ನನ್ನದು ನನ್ನದು ಎಂದು ಅಹಂಕಾರ ಪಡಬೇಡ. ಭಗವಂತನೊಬ್ಬನು ಮಾತ್ರ ನಮ್ಮ ಜೊತೆ ಇರುವನು. ನಾವು ಹೇಳುವ ಸುಳ್ಳಿಗೆ ನಾವೇ ಜವಾಬ್ದಾರರು, ಆದರೆ ಸತ್ಯ ಹಾಗಲ್ಲ. ಸತ್ಯ ಶಾಶ್ವತವಾಗಿ ನಮ್ಮನ್ನು ರಕ್ಷಿಸುತ್ತದೆ. ಕೆಟ್ಟ ಕೆಲಸ ಮಾಡುವಾಗ ಮಾನವ ಅಕ್ಕಪಕ್ಕ, ಹಿಂದೆ ಮುಂದೆ 4 ದಿಕ್ಕುಗಳನ್ನು ನೋಡುತ್ತಾನೆ, ಆದರೆ ಮೇಲೆ ಮಾತ್ರ ನೋಡಲು ಮರೆಯುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತದೆ ಎಂಬುದನ್ನು ಅರಿಯಲಾರ. ನಾಲಿಗೆ ಶಕ್ತಿಯನ್ನು ಯಾವುದೇ ಕಾರಣಕ್ಕೂ ಹೆತ್ತವರ ಮೇಲೆ ತೋರಿಸಬೇಡಿ, ಏಕೆಂದರೆ ಮಾತನಾಡಲು ಕಲಿಸಿಕೊಟ್ಟವರೇ ಹೆತ್ತವರು. ಮರದ ಬೆಳವಣಿಗೆಗೆ ಬೇರು ಮುಖ್ಯ, ಆದರೆ ಆ ಬೇರು ಕಾಣಿಸದು. ಅದೇ ರೀತಿ ಈ ಪ್ರಪಂಚದಲ್ಲಿರುವ ಸಕಲ ಜೀವರಾಶಿಗಳಿಗೂ ಆ ಭಗವಂತನೇ ಮೂಲ, ಆದರೆ ಆ ಭಗವಂತ ಕಾಣಿಸುವುದಿಲ್ಲ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದರೂ ಹಾಗೂ ವಜ್ರ ಆಭರಣಗಳನ್ನು ಧರಿಸಿದರೂ ರೇಷ್ಮೆ ಬಟ್ಟೆಗಳನ್ನು ತೊಟ್ಟರೂ ಸಹ ಈ ದೇಹ ಸೇರುವುದು ಮಣ್ಣನ್ನೇ. ಅಹಂಕಾರ ಯಾಕೋ ಮನುಜ? ನಿನ್ನ ವಿಧಿಗೆ ನೀನೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ
ಆ ರೀತಿ ಅವರ ವಿಧಿ ರೂಪುಗೊಳ್ಳುತ್ತದೆ. ನೀನು ಬೆಳೆಯಬೇಕು ಎಂದರೆ ಸ್ವಲ್ಪವಾದರೂ ಸ್ವಾರ್ಥಿಯಾಗುವುದನ್ನು ಕಲಿ. ಇದನ್ನು ಯಾರೂ ಹೇಳಿಕೊಡುವುದಿಲ್ಲ, ನಿನಗೆ ನೀನೇ ಕಲಿತುಕೊಳ್ಳಬೇಕು. ಭಗವಂತ ಎಂದು ನಿನ್ನ ತಾಳ್ಮೆಗೆ ಉತ್ತರ ನೀಡುವನು, ಅಂದು ನೀನು ಕಳೆದುಕೊಂಡಿದ್ದೆಲ್ಲ ಮರೆತು ಬಿಡುವೆ. ಸ್ಪರ್ಧೆ, ಪೈಪೋಟಿ, ಜಗಳ, ವಿರಸದಿಂದ ನಮ್ಮ ಜೀವನವನ್ನು ನಡೆಸುವುದರಿಂದ ನಾವು ಏನೂ ಸಾಧಿಸಲು ಸಾಧ್ಯವಿಲ್ಲ. ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ. ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ, ಆದರೆ ನಿಮ್ಮ ದೇಹಕ್ಕೆ ಮಾತ್ರ ಆಯುಷ್ಯವಿದೆ. ನಿಮ್ಮ ದೇಹವನ್ನು ನಿಮ್ಮ ಗುರುತಿಗಾಗಿ ಬಳಸಿಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.